ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ಕರ್ನಾಟಕದ ಪಾರಂಪರಿಕ ಸಿಹಿ ಅಂತಾನೆ ಹೇಳ್ಬೋದು, ಅಂಟಿನುಂಡೆ ಮಾಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಉಪಯೋಗಿಸೋಂಥ ಅಂಟು ಕ್ಯಾಲ್ಸಿಯಂ ಪೂರಿತ ಆಗಿರುತ್ತೆ. ಇದರಲ್ಲಿ ಉಪಯೋಗಿಸೋಂಥ ಡ್ರೈ ಫ್ರೂಟ್ಸು ಹಾಗೆ ಬೆಲ್ಲ, ಇದೆಲ್ಲನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಆಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು ಒಂದು 6 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಅಂಟು ಹಾಕೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಒಂಥರ ಕಲ್ಸಕ್ರೆ ತರ ಚಿಕ್ಕ ಚಿಕ್ಕದಾಗಿರುತ್ತೆ. ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಸೈಜ್ ಅಲ್ಲಿ ಡಬಲ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ನಾನು ಇಲ್ಲಿ ಒಂದು 100 ಗ್ರಾಮ್ ತಗೊಂಡಿದ್ದೀನಿ, ಹಾಗಾಗಿ 2 ಬ್ಯಾಚ್ ಅಲ್ಲಿ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಅರಳಬೇಕು, ಅದು ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸೈಜ್ ಅಲ್ಲಿ ದೊಡ್ಡದಾಗುತ್ತೆ. ಅವಾಗ ಇಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಅಂಟಲ್ಲಿ ತುಂಬಾ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಹಾಗಾಗಿ ಇದನ್ನ ಹೆಣ್ಮಕ್ಳಿಗೆ ಹೆಚ್ಚಾಗಿ ಕೊಡ್ತಾರೆ. ಕೆಲವೊಂದು ಟೈಮ್ಗಳಲ್ಲಿ ಬಾಣ್ತಿಯರಿಗೆ ಅಥವಾ ಋತುಮತಿ ಆಗಿರುವಂತ ಟೈಮಲ್ಲಿ ಈ ಅಂಟನ್ನ ಉಪಯೋಗಿಸಿ, ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ಉಪಯೋಗಿಸಿ ಲಡ್ಡುಗಳನ್ನ ಅಥವಾ ಕೊಬ್ಬರಿ ಖಾರ ಅಂತ ಹೇಳ್ತಾರೆ, ಅದನ್ನ ಮಾಡಿ ಕೊಡ್ತಾರೆ. ಯಾಕಂದ್ರೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ, ಮೂಳೆಗಳಿಗೆ ಶಕ್ತಿ ಸಿಗುತ್ತೆ ಅನ್ನೋ ಕಾರಣದಿಂದ ಇದನ್ನ ಉಪಯೋಗಿಸಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ. ಇದೇ ರೀತಿ ಇದು ರೈಸ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಂಗೆ ಏನಾದ್ರೂ ನೀವು ಸರಿಯಾಗಿ ಹುರಿದಿಲ್ಲ ಅಂದ್ರೆ ಇದು ಗಟ್ಟಿ ಗಟ್ಟಿ ಆಗುತ್ತೆ. ಆಮೇಲೆ ನೀವು ತಿನ್ನುವಾಗ ನಿಮಗೆ ಬಾಯಿಗೆ ಅಡ್ಡ ಅಡ್ಡ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಒಂದು ಚಮಚದಷ್ಟು ತುಪ್ಪ ಹಾಕೊಂಡು ನಾನಿಲ್ಲಿ ಉತ್ತತ್ತಿ ಹುರ್ಕೊಳ್ತಾ ಇದ್ದೀನಿ, ಒಂದು 100 ಗ್ರಾಮ್ನಷ್ಟು. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬೀಜ ಎಲ್ಲ ತೆಗೆದು 1/2 ಭಾಗ ಮಾಡಿ ಹಾಕೊಂಡಿದ್ದೀನಿ ನಾನು ಇದನ್ನ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಇದನ್ನ ಹುರಿದೇ ಕೂಡ ಉಪಯೋಗಿಸ್ಬೋದು. ಹುರಿದೇ ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಇದನ್ನ ತುಂಬಾ ದಿನ ಸ್ಟೋರ್ ಮಾಡಕ್ಕಾಗಲ್ಲ. ಇದನ್ನ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಹುರ್ಕೊಂಡು ಮಾಡ್ಕೊಂಡ್ರೆ ನೀವು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಹಾಗೆ ಇಲ್ಲಿ 1 ಕಪ್ನಷ್ಟು ನಾನು ಬಾದಾಮಿ ಕೂಡ ಹುರ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋ ತರ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಅದೇ ರೀತಿ ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೀನಿ 100 ಗ್ರಾಮ್ನಷ್ಟು. ನಿಮಗೆ ಗ್ರಾಮ್ಸ್ ಅಲ್ಲಿ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಪ್ಸ್ ಅಳತೆಯಲ್ಲಿ ಹಾಕೊಳ್ಬಹುದು. ಆಮೇಲೆ ಇನ್ನೊಂದೇನು ಅಂದ್ರೆ ನೀವು ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಳ್ಬಹುದು. ಇದೇನ್ ಮೆಜರ್ಮೆಂಟ್ ನಿಮ್ಗೆ ಇಷ್ಟೇ ಇರಬೇಕು ಅಂತೇನಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಸ್ವಲ್ಪ ಉತ್ತತ್ತಿ ಕಡಿಮೆ ಇತ್ತು, ಗೋಡಂಬಿನೇ ಜಾಸ್ತಿ ಇತ್ತು, ಅಥವಾ ಗೋಡಂಬಿ ಜಾಸ್ತಿ ಇದ್ದು ದ್ರಾಕ್ಷಿ ಕಡಿಮೆ ಇತ್ತು, ಈ ತರ ಏನೇ ಹೆಚ್ಚು ಕಡಿಮೆ ಇದ್ರು ನೀವು ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಆದಷ್ಟು ಎಲ್ಲ ಈಕ್ವಲ್ ಹಾಕೊಳ್ಳಿ. ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ಏನು ತೊಂದರೆ ಆಗಲ್ಲ. ನೋಡಿ ದ್ರಾಕ್ಷಿನೂ ಹಾಕೊಂಡಿದೀನಿ ಒಂದು 100 ಗ್ರಾಮ್ನಷ್ಟು. ಇದನ್ನು ಕೂಡ ಹುರ್ಕೊಳ್ಳೋಣ. 5 ಗ್ರಾಮ್ನಷ್ಟು ಸೊಪ್ಪಿನ ಕಾಳು ತಗೊಂಡಿದ್ದೀನಿ. ಇದು ನಿಮ್ ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ, ಹಾಗಾದ್ರೆ ರಕ್ತದೊತ್ತಡ ಇದ್ರೆ ಅದನ್ನ ನಿಯಂತ್ರಿಸುತ್ತೆ. ಹಾಗೆ ನಿಮ್ಗೆ ತೂಕ ನಿಯಂತ್ರಣ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ನಿಮ್ಗೆ ಹೊಟ್ಟೆ ಸಂಬಂಧಿಸಿದಂಗೆ ಏನಾದ್ರೂ ತೊಂದರೆಗಳಿದ್ರೆ ಅದನ್ನ ಕ್ಯೂರ್ ಮಾಡುತ್ತೆ. ಈ ಅಳವಿ ಬೀಜದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮ್ಗೆ ರಕ್ತಹೀನತೆ ಕಡಿಮೆ ಮಾಡುವಂತ ಶಕ್ತಿ ಇದೆ ಅಳವಿ ಬೀಜಗೆ. ಹಾಗೆ ನಿಮ್ ದೇಹದ ಮಾಂಸಖಂಡಗಳಿಗೂ ಒಳ್ಳೆ ಶಕ್ತಿಯನ್ನ ಕೊಡುತ್ತೆ. ಅದರಿಂದ ಇಲ್ಲಿ 60 ಗ್ರಾಮ್ನಷ್ಟು ಅಳವಿ ಬೀಜ ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕಂಪು ವಾಸನೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಅಳವಿ ಬೀಜದಲ್ಲಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮಗೇನಾದ್ರೂ ಮಲಬದ್ಧತೆ ಸಮಸ್ಯೆ ಇದ್ರೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಹಾಗೆ ನಾನು ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಉಪಯೋಗಿಸಿದ್ದೀನಿ. ಈ ಗಸಗಸೆ ಉಪಯೋಗಿಸೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ, ಹಾಗೆ ಕೂದಲು ಹಾಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹೃದಯ ಸಂಬಂಧಿ ಏನಾದ್ರೂ ತೊಂದರೆಗಳಿದ್ರೆ, ನರದ ಸಂಬಂಧಿ ಏನಾದ್ರೂ ತೊಂದರೆಗಳಿದ್ರೆ ಕಡಿಮೆ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಒಣಶುಂಠಿ, ಏಲಕ್ಕಿ ಹಾಗೆ ಜಾಯಿಫಲದ ಪೌಡರ್ನ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 4 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಹೇಳಿದ್ನಲ್ಲ, ನೀವು ಇದು ಯಾವ್ದನ್ನು ಫ್ರೈ ಮಾಡದೆ ಹಾಗೆ ಉಪಯೋಗಿಸ್ಬೋದು. ಬಟ್ ಫ್ರೈ ಮಾಡೋದ್ರಿಂದ ಇದ್ರದ್ದು ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಕಂಪು ವಾಸನೆ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ ನಾವು ಏನು ಡ್ರೈ ಫ್ರೂಟ್ಸ್ ತಗೊಂಡಿದ್ದೇವೋ ಎಲ್ಲಾ ಫ್ರೂಟ್ಸ್ ಗಳನ್ನು ಹುರ್ಕೊಂಡಾಗಿದೆ.
ನೋಡಿ ಈ ಅಂಟೆ ಏನ್ ತಗೊಂಡಿದ್ದೀರಾ ಇದು ನೀವು ಕರೆಕ್ಟ್ ಆಗಿ ಹುರಿದಿದೆ ಅಂತ ಹೇಗ್ ಗೊತ್ತಾಗತ್ತೆ ಅಂದ್ರೆ ಈ ತರ ಪ್ರೆಸ್ ಮಾಡಿದ್ರೆ ಅದು ಮಂಡಕ್ಕಿ ಅದರಿಂದ ಹೇಗ್ ಪುಡಿ ಪುಡಿ ಆಗುತ್ತಲ್ಲ ಆ ರೀತಿ ಅಷ್ಟು ಸಾಫ್ಟ್ ಆಗಿ ಆಗ್ಬೇಕು. ಹಾಗಾದ್ರೆ ನೀವು ಕರೆಕ್ಟ್ ಆಗಿ ಹುರ್ಕೊಂಡಿದೀರಾ ಅಂತ. ನೋಡಿ ನಾವು ಫ್ರೈ ಮಾಡ್ಕೊಂಡಿರೋ ಎಲ್ಲ ಐಟಮ್ಸ್ ನ ಈಗ ಮಿಕ್ಸರಿಗೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 500 ಗ್ರಾಮ್ನಷ್ಟು ಅರ್ಧ ಕೆಜಿಷ್ಟು ಬೆಲ್ಲ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ನಷ್ಟು ನೀರ್ನ ಹಾಕೊಂಡು ಇದನ್ನ ಒಂದೆಳೆ ಪಾಕ ಬರೋದಕ್ಕೆ ಇಟ್ಕೊಳ್ಳೋಣ. ಹಾಗೆ ಅವಾಗ್ಲೇ ಏನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸರ್ಗೆ ಹಾಕೊಳ್ಳೋಣ. ನೀವು ಬೇಕು ಅಂದ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಗೇನೆ ಉಂಡೆ ಮಾಡ್ಕೊಳ್ಬಹುದು. ಅಕಸ್ಮಾತ್ ಮನೇಲಿ ತುಂಬಾ ಚಿಕ್ಕ ಮಕ್ಳು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಅವರಿಗೆ ತಿನ್ನೋದಕ್ಕೆ ಆಗಲ್ಲ ಅಂದ್ರೆ ನೀವು ಸ್ವಲ್ಪ ದರ್ಗಾಗಿ ಪೌಡರ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹಿಟ್ಟಿನ ತರ ಪೌಡರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಬಾಯಿಗೆ ಸಿಗ್ಬೇಕು ಬಟ್ ತಿನ್ನೋದಕ್ಕೂ ಈಸಿ ಆಗ್ಬೇಕು ಆ ತರ ಪೌಡರ್ ಮಾಡ್ಕೊಂಡಿದೀನಿ. ನೋಡಿ ಗೊತ್ತಾಗ್ತಾ ಇದೆ ನಿಮ್ಗೆ, ಇಷ್ಟು ಪ್ರಮಾಣದಲ್ಲಿ ಪೌಡರ್ ಮಾಡ್ಕೊಂಡಿದೀನಿ. ಎಲ್ಲಾನು ಏನು ಅಂಟು ಪ್ರತಿಯೊಂದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ನಮ್ಮ ಪಾಕ ಕೂಡ ರೆಡಿ ಆಗಿದೆ. ನೋಡಿ ತುಂಬಾ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಇದು ಆಗಿದೆನಾ ಅಂತ ನೋಡೋದಕ್ಕೆ ನೀವು ಒಂದೆಳೆ ಪಾಕ ಬಂದ್ರೆ ಆಫ್ ಮಾಡ್ಕೋಬೇಕು. ತುಂಬಾ ಏರ್ ಪಾಕ ಬರೋದ್ ಬೇಡ, ಜಸ್ಟ್ ಒಂದೆಳೆ ಪಾಕ ಬರ್ಬೇಕಷ್ಟೇ. ನೋಡಿ ತೋರಿಸ್ತೀನಿ ಈಗ. ನೋಡಿ ಇಷ್ಟು ಜಸ್ಟ್ ಒಂದು ಎಳೆ ಪಾಕ ಬಂದ್ರೆ ನೀವು ಇದನ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಪಾಕ ಬರ್ತಾ ಇದೆ. ಈಗ ಇದಕ್ಕೆ ಹಾಕೊಳ್ಳೋಣ. ಇದನ್ನ ನೀವು ಪೂರಾ ಆರಬಿಟ್ರೆ ನಿಮ್ಗೆ ಉಂಡೆ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನ ಸ್ವಲ್ಪ ಬೆಚ್ಚಗಿರುವಾಗ್ಲೇನೆ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಮಾಡೋದಕ್ಕೇನ್ ತೊಂದರೆ ಆಗಲ್ಲ, ಈಸಿಯಾಗಿ ಉಂಡೆ ಮಾಡ್ಕೊಳ್ಬಹುದು ನೀವು ಇದನ್ನ ನೀವು ಚಿಕ್ಕವರು ದೊಡ್ಡವರು ಎಲ್ಲಾರ್ಗೂ ಕೊಡ್ಬೋದು, ಪುಟ್ಟ ಮಕ್ಳಿಗೂ ಕೊಡ್ಬೋದು, ಏನು ತೊಂದ್ರೆ ಇಲ್ಲ. ಬಟ್ ಇದಕ್ಕೆ ಇನ್ನೊಂದ್ ಕೆಲವೊಂದ್ ಪದಾರ್ಥಗಳನ್ನ ಸೇರಿಸ್ತಾರೆ, ಅವಾಗ ಅದು ಬಾಣ್ತಿಯರಿಗೆ ಅಂತಾನೆ ಮಾಡಿರ್ತಾರೆ. ಆ ಪದಾರ್ಥಗಳನ್ನ ಇದಕ್ಕೆ ಸೇರಿಸಿಲ್ಲ ಆಗಿರೋದ್ರಿಂದ ಇದನ್ನ ನೀವು ಎಲ್ಲಾರ್ಗೂ ಕೊಡ್ಬೋದು, ಏನು ತೊಂದ್ರೆ ಇಲ್ಲ. ಅವರಿಗೆ ಸ್ವಲ್ಪ ಹೀಟ್ ಆಗ್ಲಿ, ಸ್ವಲ್ಪ ಅವರಿಗೆ ಎನರ್ಜಿ ಸಿಗ್ಲಿ ಅಂತ ಇನ್ನೊಂದು ಕೆಲವೊಂದು ಹರ್ಬ್ಸ್ ಗಳನ್ನ ಇದಕ್ಕೆ ಮಿಕ್ಸ್ ಮಾಡಿರ್ತಾರೆ. ಅದೇನು ಹಾಕಿಲ್ಲ ಇದಕ್ಕೆ, ಹಾಗಾಗಿ ನೀವು ಎಲ್ಲಾರ್ಗೂ ಕೊಡ್ಬೋದು. ಇದನ್ನ ಒಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಟು ನೀವು ತಿಂಗಳಾನ್ಗಂಟ್ಲೆ ಯೂಸ್ ಮಾಡ್ಬೋದು. ಪ್ರತಿನಿತ್ಯ ಒಂದು ಉಂಡೆ ತಿಂದ್ರು ಸಾಕು, ನಿಮ್ಗೆ ಬೇಕಾಗಿರೋಂಥ ಪೋಷಕಾಂಶಗಳು ಎಲ್ಲ ಸಿಗುತ್ತೆ. ಖಂಡಿತ ಈ ಉಂಡೆನ ಟ್ರೈ ಮಾಡಿ, ಹಾಗೆ ಹೇಗ್ ಬಂತು ಅಂತಾನು ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಉಂಡೆ ಮಾಡ್ಕೊಂಡ್ರ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.